ಕನಕದಾಸ ಸಾಹಿತ್ಯದಲ್ಲಿ ವಿಷಯವಾಗಿ ಅಧ್ಯಯನ ಮತ್ತು ಕೆಲಸವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥವರು. ನಾಡಿನ ಎಲ್ಲೆಡೆ ಇವತ್ತೆಲ್ಲರೂ ಈ ಕನಕದಾಸ ಸಾಹಿತ್ಯ ಮತ್ತು ಕನಕದಾಸರ ಅನೇಕ ವಿಚಾರಧಾರೆ ತಲುಪೋದಕ್ಕೆ ಕಾರಣಕರ್ತರು ಅಂತ ಅಂದರೆ ಅದಕ್ಕೆ ಮೂಲ ಕಾರಣಕರ್ತರು ಚಿಕ್ಕಣ್ಣವರು ಮತ್ತು ಎಚ್ ಎಂ ರೇವಣ್ಣ ಅವರಿಬ್ಬರು ಕೂಡ ಇವತ್ತು ವೇದಿಕೆ ಮೇಲಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಚಿಕ್ಕಣ್ಣವ್ರನ್ನ ಈ ಒಂದು ಪ್ರಾಸ್ತಾವಿಕವಾಗಿ ಈ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀನಿ. ವೇದಿಕೆಯ ಮೇಲಿರುವ ಗಣ್ಯರೇ ಮತ್ತು ಬಂಧುಗಳೇ, ನನ್ನ ಮಿತ್ರರು ಒಬ್ಬರು ನನಗೆ ಒಂದು ಕ್ವಶನ್ ಕೇಳಿದರು, ಪ್ರಶ್ನೆ ಇಟ್ಟರು. ಇಷ್ಟೆಲ್ಲ ವೆಚ್ಚ ಮಾಡಿ ಈ ಸಂಭ್ರಮ ಮಾಡ್ತಾ ಇದ್ದೀರಲ್ಲ, ಇದರಿಂದ ಏನು ಪ್ರಯೋಜನ ಹಾಗೆ ಅಂತೇಳಿ ನನಗೆ ಒಂದು ಆಶ್ಚರ್ಯ ಕೂಡ ಆಯಿತು. ಆದರೆ ಅವರಿಗೆ ಒಂದು ಉತ್ತರ ಕೊಟ್ಟೆ. ನನ್ನ ಉತ್ತರ ಹೀಗಿತ್ತು: ದೀಪವ ಹಚ್ಚುವುದಾದರೆ ದೀಪ ಹಚ್ಚು, ಬೆಂಕಿಯನ್ನಲ್ಲ. ಆರಿಸುವುದಾದರೆ ಬೆಂಕಿಯನ್ನು ಆರಿಸು, ದೀಪವನ್ನಲ್ಲ. ಇದು ದಿನಕರ ದೇಸಾಯಿ ಅವರ ನುಡಿ. ಯಾತಕ್ಕೆ ಇದನ್ನು ಉಲ್ಲೇಖ ಮಾಡಿದೆ ಅಂತಂದರೆ, ಇವತ್ತು ನಾವು ನೋಡ್ತಾ ಇದ್ದೀವಿ ಎಲ್ಲೆಲ್ಲಿಯೂ ಕೂಡ ಈ ದೀಪ ಅನ್ನುವಂಥದ್ದು, ನಮ್ಮ ಕಡೆ ಹೇಳ್ತಾರೆ, ಹಳ್ಳಿ ಕಡೆ ಮಿಣುಕು ಹುಳ ಹಾಗೆ ಅಂತೇಳಿ, ಮಿಣಿ ಅಂತ ಹೇಳ್ತಾರೆ. ಆ ಕಾರ್ಗತ್ತಲಿಯಲ್ಲಿ ಎಲ್ಲೆಲ್ಲ ಒಂದು ಚಿಕ್ಕ ತೆಗೆದು ಅದು ಮಿಣುಕು ಹುಳ. ಸೊ ಈ ದೀಪ ಆ ಮಿಣುಕು ಹುಡುಕ್ತಾರ ಇದೆ. ಈ ಬೆಂಕಿ ಇದೆಯಲ್ಲ, ಅದು ದಗ ದಗ ಅಂತಿದೆ. ಇವನ್ನೆಲ್ಲ ಸೃಷ್ಟಿ ಮಾಡಿದ್ದು ಯಾರು? ನಾವೇ. ಯಾರ ಕಡೆ ಬೆರಳು ತೋರ್ಸೋಣ? ನಮಗೆ ನಾವೇ ಹೇಳ್ಕೋಬೇಕಾಗಿದೆ. ಹಾಗಾಗಿ ಎಲ್ಲಿ ಸಾಹಿತ್ಯ, ಸಂಗೀತ, ನೃತ್ಯ ಇವನ್ನೆಲ್ಲವನ್ನೂ ರೂಢಿಸುವಂಥ, ಪ್ರೇರೇಪಿಸುವಂಥ ಮಾನವೀಯತೆ, ಸಮಾನತೆ, ಅಂತಃಕರಣ, ದಯೆ ಇತ್ಯಾದಿಗಳು ಮನುಷ್ಯನ ಸಂಬಂಧವನ್ನು ಕಟ್ಟಬೇಕು, ಅದನ್ನು ಒಡೆಯೋದು ಬೇಡ ಅಂತ ಹೇಳಿ ನಮ್ಮ ಸಂತ ಪರಂಪರೆ ಇದೆಯಲ್ಲ, ನಮ್ಮ ಕನ್ನಡ ಸಾಹಿತ್ಯ ಪರಂಪರೆ ಇದೆಯಲ್ಲ, ಅದು ನಮಗೆ ತಿಳುವಳಿಕೆ ನೀಡಿದೆ. ಅದನ್ನೆಲ್ಲವನ್ನು ಕೂಡ ನಾವು ಬದಿಗಿಟ್ಟು ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. 16ನೇ ಶತಮಾನದಲ್ಲಿ ಆಗಿ ಹೋದ ಕನಕದಾಸ ಹೇಳಿದ್ದು ಇದು: ಮನುಷ್ಯರಾಗಿ ಬದುಕೋಣ, ಹಸನು ಸಮಾಜವನ್ನು ಬಿತ್ತೋಣ, ಬೆಳೆಯೋಣ ಹಾಗೆ ಅಂತ ಹೇಳಿ. ಇವತ್ತು ಆ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಈ ಅಧ್ಯಯನ ಕೇಂದ್ರದ ಮತ್ತು ನನ್ನ ಹೆಸರು ಅಷ್ಟೇ ಹೇಳಿದರು, ನಮ್ಮ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿರ್ಬೋದು, ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿರ್ಬೋದು, 3 ಜನ ಸೇರಿ 3 ಸಂಸ್ಥೆಗಳು ಸೇರಿ ಆಚರಿಸಿರುವ ಸಂಭ್ರಮ. ಇದನ್ನು ನಾನು ಸಂಭ್ರಮ ಅಂತ ಹೇಳಿ ಕರಿಬೇಕೋ ಬೇಡ ಅನ್ನೋ ಗೊತ್ತಿಲ್ಲ. ಯಾಕೆ ಅಂತಂದರೆ, ಕನಕದಾಸರ ನೀತಿಗಳನ್ನು, ಏನು ಹಸನು ಸಮಾಜವನ್ನು, ಒಳ್ಳೆಯ ಸಾಂಸ್ಕೃತಿಕ ಪರಿಸರವನ್ನು ನಿರ್ಮಾಣ ಮಾಡಬೇಕು, ಒಳ್ಳೆಯ ಮಾನವೀಯ ಅಂತಃಕರಣವನ್ನು ಬಿತ್ತಬೇಕು, ಒಳ್ಳೆಯ ಸಮಾಜ, ನಾವೆಲ್ಲ ಮನುಷ್ಯರಾಗಿ ಬದುಕಬೇಕು, ಸಮಾನವಾಗಿ ಬದುಕಬೇಕು. ಇಲ್ಲಿ ತಾರತಮ್ಯ, ಅಸಹನೆ, ಮೇಲು ಕೀಳು ಇತ್ಯಾದಿಗಳು ಯಾವುದೂ ಇರಬಾರ್ದು ಅಂತೇಳಿ ಏನು ತನ್ನ ಕಾವ್ಯಗಳಲ್ಲಿ ಮತ್ತು ಕೀರ್ತನೆಗಳಲ್ಲಿ ಪ್ರತಿಪಾದನೆ ಮಾಡಿದರೋ ಅದನ್ನು ನಾವಿವತ್ತು ಮುಂದುವರಿಸಬೇಕಾಗಿದೆ. ಹೇಗೆ ಮುಂದುವರಿಸೋದು? ಇಲ್ಲಿ ನಮ್ಮ ಕೆಲವು ಕಾಲೇಜಿನ ವಿದ್ಯಾರ್ಥಿಗಳನ್ನು ಕೂಡ ನಾವು ಆಹ್ವಾನಿಸಿದ್ದೀವಿ. ನಮ್ಮ ಮುಖ್ಯ ಈ 3 ಸಂಸ್ಥೆಗಳ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಟಾರ್ಗೆಟ್ ಗ್ರೂಪು ಯುವ ಸಮುದಾಯಕ್ಕೆ ನಮಗೆ ಅವರು ಏನು ಆಸಕ್ತಿ ಇಲ್ಲ ಇತ್ಯಾದಿಗಳನ್ನ ನಾವು ಸರಳವಾಗಿ ಸ್ಟೇಟ್ಮೆಂಟ್ ಕೊಡ್ತೀವಿ. ವಾಸ್ತವವಾಗಿ ನಾನು ಒಂದು ಕ್ವಶನ್ ಕೇಳ್ತೀನಿ, ಅವರ ಆಸಕ್ತಿಯನ್ನು ರೂಢಿಸುವುದಕ್ಕೆ ನಾವು ಕೊಡುತ್ತಿರುವ ಕಾರ್ಯಕ್ರಮಗಳೇ ಯಾವುವು? ಅದನ್ನು ಯೋಚನೆ ಮಾಡಬೇಕಲ್ಲ ನಾವು. ಸೊ ಹಾಗಾಗಿ ಕನಕದಾಸರಂಥವ್ರನ್ನ, ಅಂಬೇಡ್ಕರ್ ಅಂಥವ್ರನ್ನ, ಬುದ್ಧ, ಬಸವ ಅಂಥವ್ರನ್ನ ಏನು ನಮ್ಮ ಸಮಾಜಕ್ಕೆ ಬಿಟ್ಟು ಹೋದ್ರಲ್ಲ, ಆ ಬಿಟ್ಟು ಹೋಗಿ ಏನು ಸಾರಿದರಲ್ಲ, ಈ ಸಾರಾಂಶವನ್ನು, ಈ ಸಂದೇಶವನ್ನು, ಅವನ್ನ ನಾವೀಗ ಏನು ಮಾಡಬೇಕು ಅಂತಂದರೆ ಈ ಯುವ ಸಮುದಾಯಕ್ಕೆ ನಾವು ಮುಟ್ಟಿಸ್ಬೇಕಾಗಿದೆ. ಅವರ ಆಸಕ್ತಿಯನ್ನು ಕುದುರಿಸಬೇಕಾಗಿದೆ. ಅತ್ತ ಅವರ ಮನಸ್ಸನ್ನು ನಾವು ಒಲಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಹುಟ್ಟುಕೊಂಡಂಥ ಈ ಕನಕ ಕಾವ್ಯ ದೀವಿಗೆ ಈ ಹಿನ್ನೆಲೆಯಲ್ಲಿ ನಾವು ಕಟ್ಟಿಕೊಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ. ಹೆಚ್ಚು ಸಮಯ ಆಗಿರೋದ್ರಿಂದ ನಾನು ಹೆಚ್ಚು ಮಾತಾಡೋಕೆ ಹೋಗೋದಿಲ್ಲ, ಹಿರಿಯರೆಲ್ಲ ಮಾತಾಡ್ತಾರೆ. ನನಗೆ ಒಂದು ನೆನಪಾಗ್ತದೆ, ಏನು ಕನಕದಾಸರು, ಬಸವಣ್ಣನವರು, ಬುದ್ಧ, ಅಂಬೇಡ್ಕರ್ ಅವರು, ಗಾಂಧೀಜಿಯವರು ಏನು ಸಂದೇಶಗಳನ್ನು ಬಿಟ್ಟು ತಮ್ಮ ನುಡಿಗಳ ಮೂಲಕ, ತಮ್ಮ ಕೃತಿಯ ಮೂಲಕ ಏನು ಸಾರಿದ್ರಲ್ಲ, ಅಂಥ ಒಂದು ಸಂದೇಶವನ್ನು ಇಟ್ಟುಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ನನಗೆ ನೆನಪಾಗ್ತಾ ಇದ್ದಾರೆ, ನೀವು ಮೊದಲನೇ ಬಜೆಟ್ ಮಂಡಿಸಿದಾಗ ಸುಧಾದಲ್ಲಿ ಇಂಟ್ರೂ ಹಾಕ್ತಿರಲಿಲ್ಲ. ಅವಾಗ
ಸುಧಾದಲ್ಲಿ ಒಂದು ಮೇಯ್ನ್ ಆಗಿ ಒಂದು ಆರ್ಟಿಕಲ್ನ, ಇವರ ಸಂದರ್ಶನದ ಆರ್ಟಿಕಲನ್ನು ಪಬ್ಲಿಷ್ ಮಾಡಿದರು. ಆ ಸಂದರ್ಶನ ನಾನೇ ಮಾಡಿದ್ದೆ. ಅಲ್ಲಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಎಲ್ಲ ಸೌಲಭ್ಯಗಳು ಮುಟ್ಟಬೇಕು ಹಾಗೆ ಅಂತ ಹೇಳಿದ್ರು. ಇವತ್ತೂ ಕೂಡ ಅಡುಗೆ ವಿಷಯವಾಗಿಲ್ಲ, ಒಂದು ಹೆಜ್ಜೆ ಹಿಂದೆ ಸರಿಲ್ಲ. ಇನ್ನೂ ಕೂಡ ಅವರ ಆ ಥರದ ಆ ನೀತಿ ಏನಿದೆಯಲ್ಲ ಅದು ಇನ್ನೂ ಪ್ರಕಾರವಾಗಿದೆ. ಮತ್ತು ಅತ್ತಲೇ ಕೂಡ ಅವರ ಚಿಂತನೆ ಇದೆ, ಸಾಮಾಜಿಕ ಬದ್ಧತೆ ಇದೆ. ಈ ಬದ್ಧತೆಯನ್ನು ನೆನೆಸ್ಕೊಂಡಾಗ ನನಗೆ ಒಂದು ಪದ್ಯ ನೆನಪಾಗ್ತದೆ. ವಾಸ್ತವವಾಗಿ ಅದು ಪದ್ಯ ಅಲ್ಲ, ಅದು ಒಂದು ರೀತಿಯ ಗಜಲ್ ಟೈಪು. ಅದು ಹೀಗೆ ಬರುತ್ತೆ, ನಾನು ಬದುಕಬೇಕು ಪ್ರೀತಿಸುವವರಿಗೋಸ್ಕರ, ನಾನು ಬದುಕಬೇಕು ನನ್ನ ಬಲ್ಲವರಿಗೋಸ್ಕರ, ನಾನು ಬದುಕಬೇಕು ನಾನು ನೆಚ್ಚಿ ನಾನು ಮಾಡಬೇಕಾದ ಕೆಲಸಕ್ಕೋಸ್ಕರ, ನಾನು ಬದುಕಬೇಕು ಒಳ್ಳೆಯ ಭವಿಷ್ಯಕ್ಕೋಸ್ಕರ, ನಾನು ಬದುಕಬೇಕು ಅಸಹಾಯಕರ ನೆರವಿಗೋಸ್ಕರ, ನಾನು ಬದುಕಬೇಕು ಒಳ್ಳೆಯ ನಾಳೆಗಳ ನಿರ್ಮಾಣಕ್ಕೋಸ್ಕರ. ಇದು ಒಂದು ಗಜಲು ಕನ್ನಡ ರೂಪಾಂತರ ಇದು. ಸೊ ಇದನ್ನು ಯಾತಕ್ಕೆ ನಾನು ಕೋಟ್ ಮಾಡಿದೆ ಅಂತಂದರೆ, ಅವರ ನಡೆ ನುಡಿ ಏನಿದೆಯಲ್ಲ ಬಹುಶಃ ಹಾಗೆ ಇದೆ. ಅವ್ರು ಯಾತಕ್ಕಾಗಿ ಬದುಕ್ತಾ ಇದ್ದಾರೆ, ಯಾಕೆ ಬದುಕ್ತಾ ಇದ್ದಾರೆ. ಸೊ ಈ ಥರದ ಒಂದು ನೀತಿ ಇಟ್ಕೊಂಡು ಕೆಲಸ ಮಾಡೋದಿದೆಯಲ್ಲ ಅದು ಇವತ್ತಿನ ಸಂದರ್ಭದಲ್ಲಿ ಭಾರಿ ಕಷ್ಟದ ಕೆಲಸ. ಆ ಕಷ್ಟವನ್ನು ಮೀರಿ ಅವರು ಸಮಾಜಕ್ಕೆ ಒಂದು ಒಳ್ಳೆಯದನ್ನು ಕೊಡ್ತಾ ಇದ್ದಾರಲ್ಲ ಅದು ಅದ್ಭುತ ಹಾಗೆ ಅಂತೇಳಿ ನಮಗೆ ಅನಿಸಿದೆ. ಸೊ ಇನ್ನು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರು ಈ ಅಧ್ಯಯನ ಕೇಂದ್ರ ಕನ್ನಡ ಭವನದಲ್ಲಿತ್ತು. ಕನ್ನಡ ಭವನದಲ್ಲಿದ್ದಾಗ ನಾನು ಅವರಿಗೆ ಕೇಳಿದೆ, ಸರ್ ಇಲ್ಲಿ ಜಾಗ ಕಡಿಮೆ ಇದೆ, ಹಾಗಾಗಿ ನೀವು ಇಲ್ಲಿ ಒಂದು ಸುವರ್ಣ ಕರ್ನಾಟಕದ ಸಂದರ್ಭದಲ್ಲಿ ನೆನಪಿಗಾಗಿ ಕಟ್ಟಿದ ಒಂದು ಬಿಲ್ಡಿಂಗ್ ಇದೆ, ಅದು ಖಾಲಿ ಇದೆ, ಹಾವು ಹಲ್ಲಿಗಳು ಸೇರುವ ಮುನ್ನ ನಾವು ಅಲ್ಲಿ ಹೋಗಿ ಸೇರ್ಕೊಡ್ತೀವಿ, ನಮ್ಗೆ ಅವಕಾಶ ಕೊಡಿ ಅಂತೇಳಿ 3 ದಿನಕ್ಕೆ ಆದೇಶ ಕೊಟ್ಟರು. ಆದರೆ ಸರ್ ಅದನ್ನು ನೀವು ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಆ ಬಿಲ್ಡಿಂಗ್ ನೀವು ನೋಡಬೇಕಾಗಿದೆ, ದಯಮಾಡಿ ನೋಡಿ. ಮುಖ್ಯವಾಗಿ ಹೇಳಬೇಕಾದ್ದೇನಪ್ಪ ಅಂದರೆ ಅಲ್ಲಿ ಒಂದು ಪರಾಮರ್ಶನ ಗ್ರಂಥಾಲಯವನ್ನು ಸ್ಥಾಪನೆ ಮಾಡಿದ್ದೀವಿ. ಪರಾಮರ್ಶನ ಗ್ರಂಥಾಲಯ ಅಂದರೆ ನಮ್ಮ ಅಧ್ಯಯನ ಕೇಂದ್ರ ರೂಪಿಸಿಕೊಂಡಿರುವ ಕನ್ನಡ ಸಾಹಿತ್ಯ, ಕೀರ್ತನ ಸಾಹಿತ್ಯ, ಭಕ್ತಿ ಸಾಹಿತ್ಯ, ತತ್ವಪದ ಸಾಹಿತ್ಯ, ಅನುಭವ ಸಾಹಿತ್ಯ, ಈ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಗ್ರಂಥಗಳನ್ನು ಮಾತ್ರ ನಾವಲ್ಲಿ ಇಡ್ತೇವೆ. ಸುಮ್ಮನೆ ಇಟ್ಟಿರೋದಲ್ಲ, ಯಾರೇ ಆಸಕ್ತರು, ಶಿಕ್ಷಕರಿಂದ ಹಿಡಿದು ವಿದ್ಯಾರ್ಥಿಗಳವರೆಗೆ ಇರ್ಬೋದು, ಸಂಶೋಧಕರಿಂದ ಹಿಡಿದು ಶ್ರೀಸಾಮಾನ್ಯರವರೆಗೆ ಇರ್ಬೋದು, ಅವರು ಉಚಿತವಾಗಿ ಸರ್ಕಾರಿ ಕಚೇರಿಯ ವೇಳೆಯಲ್ಲಿ ಅಲ್ಲಿ ಬಂದು ಕೂತು ಓದಿ ಬರೆದು ಟಿಪ್ಪಣಿ ಮಾಡಿಕೊಳ್ಳೋದು, ಈ ಥರದ್ದು ಬಹುಶಃ ನನ್ನ ತಿಳುವಳಿಕೆ ಮಟ್ಟಿಗೆ ಬಹುಶಃ ಎಲ್ಲೂ ಕೂಡ ಈ ಥರದ್ದು ಒಂದು ಗ್ರಂಥಾಲಯದ ಸೌಲಭ್ಯ ಇಲ್ಲ. ಆ ಕೆಲಸವನ್ನು ನಾವು ಮಾಡಿದ್ದೀವಿ. ಆ ಕ್ರೆಡಿಟ್ಟು ನೀವು ಇದಕ್ಕೆ ನೀವು ತರಬೇಕು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಸೊ ಇನ್ನು ನಮ್ಮ ನಾಗರಾಜ್ ಮೂರ್ತಿ ಅವರು ಹೇಳಿದರು, ಮಾನ್ಯ ರೇವಣ್ಣವರು, ಇವತ್ತು ಏನು ಕತ್ತಲೆ ಯುಗ ಅಂತ ಹೇಳಿ ಕರೆದ್ರಲ್ಲ, ಆ ಯುಗದಲ್ಲಿ ಅದ್ಭುತವಾದ ಸಾಹಿತ್ಯ, ಕನ್ನಡ ಸಾಹಿತ್ಯ ಹುಟ್ಟು. ಅದು ಯಾವುದಪ್ಪ ಅಂದರೆ ತತ್ವಪದ ಸಾಹಿತ್ಯ. ಅದು ಅಲ್ಲಿ ಇಲ್ಲಿ ಪ್ರಿಂಟ್ ಆಗಿತ್ತು, ಒಂದೊಂದು ಪುಸ್ತಕ ಬಂದಿತ್ತು, ಆದರೆ ಸಮಗ್ರ ಸಂಗ್ರಹ ಮತ್ತು ಸಮಗ್ರವಾಗಿ ಪ್ರಕಟ ಮಾಡಿರುವ ಕೆಲಸ ಆಗಿರಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡಾಗ, ನಾನು 2017 ಮಾತಿದ್ದು, ಹೀಗಿದೆ ಸರ್ ಅಂತ ಹೇಳಿದಾಗ ಇಮಿಡಿಯೇಟಾಗಿ 2 ಕೋಟಿ ಸ್ಯಾಂಕ್ಷನ್ ಮಾಡಿದರು. ಕಡಿಮೆ ದುಡ್ಡಲ್ಲ, ಅದು ಜನರ ದುಡ್ಡದು, ಇದು ಸರಿಯಾಗಿ ವೆಚ್ಚ ಮಾಡಿ ಹಾಗೆ ಅಂತ ಹೇಳ್ಬಿಟ್ಟು 2 ಕೋಟಿ ಕೊಟ್ಟರು. ಸರ್ ಈಗ 50 ಸಂಪುಟ ಬಿಡುಗಡೆ ಆಗಿದೆ, ಬಿಡುಗಡೆಯಾಗಿ ಮುಗಿಲಿಕ್ಕೆ ಬಂದಿವೆ. ಜೊತೆಗೆ ಅಷ್ಟೇ ಅಲ್ಲ, ಇನ್ನೂ ಒಂದಷ್ಟು ತತ್ವಪದಗಳು ಬಿಟ್ಟು ಹೋಗಿದೆ ಅಂತ ಹೇಳಿಬಿಟ್ಟು ಒಂದು ವಾದ ಇತ್ತು, ಮಾತಿತ್ತು. ಹಾಗಾಗಿ ಬಿಟ್ಟು ಹೋದ ತತ್ವಪದಗಳನ್ನು ಕೂಡ ಸಂಗ್ರಹಿಸಿ ಪ್ರಕಟಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಬಹುಮುಖ್ಯವಾದದ್ದು, ಈ ತತ್ವಪದ ಅಂದ ಕೂಡಲೇ ಅದು ಆನುಭಾವಿಕ ಹಿನ್ನೆಲೆಯಲ್ಲಿ ಚಿಂತನೆ ಮಾಡುವಂಥ ಸಾಹಿತ್ಯ. ಸೊ ಹಾಗಾಗಿ ಅದಕ್ಕೆ ಓದುವವರಿಗೆ, ಆಸಕ್ತರಿಗೆ ಅನುಕೂಲ ಆಗಲಿ ಅಂತೇಳಿ ತತ್ವಪದ ಸಾಹಿತ್ಯದ ಸಾಂಸ್ಕೃತಿಕ ಪದಕೋಶವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಬಹುಶಃ ಇದು ಕೂಡ ಪ್ರಪ್ರಥಮವಾದ ಕೆಲಸ ಇದೆ, ಬಹುಶಃ ಇದು ಎಲ್ಲೂ ಆಗಿಲ್ಲ. ಇದು ಆ ಥರದ್ದು ಒಂದು ಕೆಲಸ ಮಾಡ್ತಾ ಇದ್ದೀವಿ. ಅಂದರೆ ನಾನು ಇಷ್ಟೆಲ್ಲ ಹೇಳ್ಕೊಡೋದು ಅಂತಂದರೆ ನಾವು ಹೇಳಿದ್ದನ್ನೆಲ್ಲ ನಾವೇ ಬೆತ್ತಟ್ಕೊಳ್ಳೋದಲ್ಲ. ದಯಮಾಡಿ ಪ್ರಯೋಜನವನ್ನು ತಾವು ತಮ್ಮಂಥ ಆಸಕ್ತರು ಬಂದು ಪಡ್ಕೋಬಹುದು. ಎಲ್ಲ ಉಚಿತವಾಗಿರ್ತದೆ, ಕಚೇರಿ ವೇಳೆಯಲ್ಲಿ ಬಂದು ಪಡ್ಕೋಬಹುದು. ಇಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರೇರಕ ಶಕ್ತಿ ಮಾನ್ಯ ಮುಖ್ಯಮಂತ್ರಿಗಳು, ಕನ್ನಡ ಸಂಸ್ಕೃತಿ ಸಚಿವರು ಹಾಗೂ ರೇವಣ್ಣ ಅವರು. ಇದೆಯಲ್ಲ ಏನು ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು, ಆದೇಶ ಆಗಬೇಕಲ್ಲ. ಸೊ ಆ ಆದೇಶ ಹೆಜ್ಜೆ ಹೆಜ್ಜೆಗೆ ಟೇಬಲ್ಗೆ ಸುತ್ತಿ ಇಮಿಡಿಯೇಟಾಗಿ ಆದೇಶವನ್ನು ಕೊಡಿಸೋರು ಮಾನ್ಯ ರೇವಣ್ಣ ಸರ್ ಅವರು. ಹಾಗಾಗಿ
ತತ್ವಪದ ಸಾಹಿತ್ಯದ ಜೊತೆಗೆ ಕನಕದಾಸರ ಸಮಗ್ರ 14 ಭಾಷೆಗಳಲ್ಲಿ ವಚನ ಸಾಹಿತ್ಯ ಬಿಟ್ಟರೆ ಇಷ್ಟು ಭಾಷೆಗಳಲ್ಲಿ ಯಾವುದೇ ಕನ್ನಡ ಸಾಹಿತ್ಯದ ಕವಿ ಇಷ್ಟು ಕವಿಯ ಸಾಹಿತ್ಯ ಪ್ರಕಟ ಅನುವಾದ ಆಗಿಲ್ಲ. ಅದು ಕನಕದಾಸರದ್ದು ಆಗ್ತಾ ಇದೆ. ಹಾಗಾಗಿ ನಾವು ನಮ್ಮ ಯುವ ಸಮುದಾಯವನ್ನು ದೃಷ್ಟಿ ಇಟ್ಟುಕೊಂಡು ನಾವು ಹೆಜ್ಜೆ ಇಡ್ತಾ ಇದ್ವಿ. ಎಲ್ಲ ಕಾರ್ಯಕ್ರಮಗಳು ಕೂಡ ಸಂಸ್ಕೃತಿ ಕಟ್ಟುವ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಅದರ ನಡುವೆ ಈ ಥರದ್ದಿದೆಯಲ್ಲ ಜನಕ್ಕೆ ಬಿಟ್ಟರೆ ಹೇಗೆ ನಾವು. ಸೊ ಆ ಕಾರಣಕ್ಕೋಸ್ಕರ ಕೇವಲ ಈ 3 ದಿನದ ಕಾರ್ಯಕ್ರಮ ಹೆಚ್ಚು ಅಂತಂದರೆ 4 ಲಕ್ಷದಿಂದ 5 ಲಕ್ಷ ಅಷ್ಟೇ. ನಾವು ಒಂದು ಪೈಸೆ ಖರ್ಚು ಮಾಡಬೇಕಾದ್ರೆ ಯೋಚನೆ ಮಾಡ್ತೀವಿ, ಅದು ನನ್ನ ಪಾಕೆಟಿಂದ ಖರ್ಚು ಮಾಡ್ತೀವಿ ಅನ್ನುವಂಥ ವಿವೇಕ ನಮಗಿದೆ. ಹಾಗಾಗಿ ನಾವು 4 ರಿಂದ 5 ಲಕ್ಷ ಅಷ್ಟೇ ಖರ್ಚಾಗ್ತದೆ 3 ಸಂಸ್ಥೆಗಳಿಂದ ಸೇರಿ. ಹಾಗಾಗಿ ಇದು ದುಡ್ಡು ವೆಚ್ಚ ಅಂತೇಳಿ ನನಗಂತೂ ಅನಿಸೋದಿಲ್ಲ. ಜೊತೆಗೆ ಇದು ವೈಭವ ಕೂಡ ಅಲ್ಲ. ಕನಕದಾಸರು ಏನು ಬಿತ್ತಿ ಬೆಳೆದು ಹೋದ್ರಲ್ಲ, ಸಾಂಸ್ಕೃತಿಕ ಚಿಂತನೆ ಮತ್ತು ವೈಚಾರಿಕ ಹಿನ್ನೆಲೆ ಇವೆಲ್ಲವನ್ನೂ ಕೂಡ ಒಳಗೊಂಡಂತೆ ನಮ್ಮ ಯುವ ಸಮುದಾಯಕ್ಕೆ ನಾವು ತಲುಪಬೇಕಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಏನು ಈ 3 ದಿನದಲ್ಲಿ ನಾವು 3 ನಾಟಕಗಳಿವೆ. ಎಲ್ಲ ನಾಟಕಗಳು ಕೂಡ ವೈಚಾರಿಕವಾಗಿ ಮತ್ತು ವಿವೇಕವನ್ನು, ನಿಸರ್ಗ ವಿವೇಕವನ್ನು ಬಿತ್ತುವ ಹಿನ್ನೆಲೆಯಲ್ಲಿ ಕನಕದಾಸರು ಏನು ಪ್ರತಿಪಾದನೆ ಮಾಡಿದರೋ ಆ ಪ್ರತಿಪಾದನೆಯ ತಿರುಳನ್ನು ಈ ನಾಟಕಗಳು ಬಿಂಬಿಸ್ತವೆ. ಜೊತೆಗೆ ಕನಕದಾಸರ ಕೀರ್ತನೆಗಳನ್ನು ಅಭಂಗದಾಟಿಯಲ್ಲಿ ಹಾಡುವಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೀವಿ. ಜೊತೆಗೆ ಕನಕಾಭಿನಯ ಅಂತ ಹೇಳಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಕೂಡ ನಾವು ರೂಪಿಸಿದ್ದೀವಿ. ಇದರ ಅರ್ಥ ಏನಪ್ಪ ಅಂತಂದರೆ ಯಾವುವು ಕೂಡ ನೋಡಿ ಮರೆಯೋದಲ್ಲ, ಸ್ವಲ್ಪ ತಲೆಗೆ ಚಿಂತನೆಯನ್ನು ಕೊಡಬೇಕು ಅನ್ನುವಂಥ ಆಶಯದಲ್ಲಿ ನಮ್ಮ ಮುಕುಂದರಾಜ್ ಅವರು, ನಮ್ಮ ಡಾಕ್ಟರ್ ಆಯ್ಕೆ ಮುಗಿಸ್ತೇನೆ. ಸೊ ಇವೆಲ್ಲ ಸೇರಿ ನಾವು ಮಾಡಿದ್ದೀವಿ. ನನಗೆ ಖುಷಿ ಆಗ್ತಾ ಇದೆ ಸರ್. ಇಂಥ ಒಂದು ಚಿಕ್ಕ ಕಾರ್ಯಕ್ರಮ ಆದರೂ ಕೂಡ ನಮ್ಮ ಎಲ್ಲ ಕೆಲಸದ ಮಧ್ಯೆ, ಎಲ್ಲ ಒತ್ತಡಗಳ ಮಧ್ಯೆ ಬಂದು ಇಂಥದ್ದು ಮಾಡೋಣಪ್ಪ ಅಂತ ನೀವು ಹೇಳ್ತಾ ಇದ್ರಲ್ಲ, ಅದು ಬಹುದೊಡ್ಡದು. ನಮ್ಮ ಶಾಸಕರು ಕೂಡ ಇದ್ದಾರೆ, ಅವರು ಮುಂಚೆನೇ ಬಂದು ಪಾಪ ನಾವು ಕಾಯ್ತಿದ್ದೇವೆ. ಸೊ ಹಾಗೂ ಅವರ ಸಪೋರ್ಟ್ ಕೂಡ ನಮಗಿದೆ. ನೀವೆಲ್ಲರಿಗೂ ಮತ್ತು ಈಗ ಎಲ್ಲರೂ ಹೆಸರು ಇಟ್ಕೊಂಡ್ರೆ ತುಂಬ ದೊಡ್ಡದಾಗಿದೆ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಅಧ್ಯಯನ ಕೇಂದ್ರದ ಪರವಾಗಿ ಅಭಿನಂದನೆಗಳು ಮತ್ತು ನಮಸ್ಕಾರಗಳು ತಿಳಿಸಿ ನಾನು ನಮಸ್ಕರಿಸ್ತೀನಿ. ನಾಗರಾಜ ಮೂರ್ತಿ ಅವರೇನೋ ಹಿಂದೆಯಿಂದ ಹೇಳ್ತಾ ಇದ್ದಾರೆ ಸರ್. ಇಷ್ಟೇ ಸರ್, ಇದು 12 ಎಕರೆ ಪ್ರದೇಶ. ಇದು ಈ ಕಲಾಗ್ರಾಮ ಬಹುಶಃ ಅದ್ಭುತವಾಗಿದೆ. ಒಂದು ಓಪನ್ ಏರ್ ಥಿಯೇಟರ್ ಇದೆ, ಆಮೇಲೆ ನಮ್ಮ ಕುವೆಂಪು ಭಾಷಾ ಭಾರತಿ ಇದೆ, ಇಲ್ಲಿ ಅಧ್ಯಯನ ಕೇಂದ್ರ ಇದೆ, ಈ ಬಿಲ್ಡಿಂಗ್ ಇದೆ, ಈ ಕೆಳಗಡೆ ಲೈಬ್ರರಿ ಇದೆ. ಅಂದರೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅದ್ಭುತವಾದ ಒಂದು ಕೇಂದ್ರ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಇದನ್ನು ಡೆವಲಪ್ ಮಾಡ್ತು ಅಂತಂದರೆ ಸರಿಯಾಗಿ ಗೊತ್ತಿದೆ. ರಂಗ ಪರಿಸರ ಮಾಡಿದ್ದಾಗ ಏನು ಜನ ಅಂತ ಅಂದರೆ ಅದು ನೋಡಲಿಕ್ಕೆ ಮಾತ್ರ ಹೆಮ್ಮೆ ಆಗ್ತದೆ. ಜನ ಬಂದರೆ ನಾವು ಮಾಡೋದೆಲ್ಲ ಜನಕ್ಕೆ ತಾನೆ, ಆ ಜನ ಬಂದಾಗ ಸಿಗೋ ಖುಷಿ ಇದೆಯಲ್ಲ, ಆ ಖುಷಿ ಇಲ್ಲಿ ಸಿಗ್ತಾ ಇದೆ. ಯಾವುದೇ ಒಂದು ನಾಟಕ ಆದರೂ ಕೂಡ ಜನ ತುಂಬಿರ್ತಾರೆ. ಇದರ ಅಭಿವೃದ್ಧಿ ಆಗಬೇಕಾಗಿದೆ. ಆ ದಿಕ್ಕಿನಲ್ಲಿ ಕೂಡ ತಾವು ಸಲಹೆ ಸೂಚನೆಗಳು, ಮುಖ್ಯವಾಗಿ ಕನ್ನಡ ಸಂಸ್ಕೃತಿ ಇಲಾಖೆಗೆ ಒಂಚೂರು ಫೈನಾನ್ಸ್ ಮಾಡಬೇಕಾಗುತ್ತೆ. ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಡೈರೆಕ್ಟರ್ ಕೂಡ ಇದ್ದಾರೆ, ಅವ್ರನ್ನೆಲ್ಲ ಪಾಸಿಟಿವ್ ಎಸ್ ಮಾಡೋಣ ಅಂತ ಹೇಳುವಂಥ ಮನಸ್ಸು. ಸೊ ಎಲ್ಲರಿಗೂ ಕೂಡ ಒಂದ್ಸಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಾರಾಜ್ ಮಾಡ್ತೀವಿ ಸರ್. ನಾರಾಜ್ ಮಾಡ್ತೀವಿ ಹಿರಿಯರಾದಂಥ ರೇವಣ್ಣ ಸಾಹೇಬ್ರೆ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಆತ್ಮೀಯ ಶಾಸಕ ಮಿತ್ರರು ಆದಂಥ ಮುನಿರತ್ನ ಅವರೇ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂಥ ಮುಕುಂದರಾಜ್ ಅವರೇ, ಇನ್ನೋರ್ವ ಶಾಸಕ ಮಿತ್ರರು ನನ್ನ ಹಿರಿಯರು ಆದಂಥ ಕೋನ್ ರೆಡ್ಡಿ ಅವರೇ, ಸಂತ ಕವಿ ಕನಕದಾಸ ತತ್ವಪದಕ ಅಧ್ಯಯನದ ಕೇಂದ್ರದ ಅಧ್ಯಕ್ಷರಾದಂತಹ ಚಿಕ್ಕಣ್ಣ ಅವರೇ,
ಕುವೆಂಪು ಭಾಷಾ ಭಾಷೆ ಅಧ್ಯಯನ ಕೇಂದ್ರದ ಅಧ್ಯಕ್ಷರಾದಂಥ ಚಂಪಕಟ್ಟೆ ಅವರೇ ಮತ್ತು ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಮಾನಸ್ ಅವರೇ ಮತ್ತು ಇಲಾಖೆಯ ನಿರ್ದೇಶಕರೇ ಬಂಜಾರ ಅಕಾಡೆಮಿ ಅಧ್ಯಕ್ಷರಾದಂಥ ಗೋವಿಂದ ಸ್ವಾಮಿ ಅವರೇ, ನಾಟಕ ಅಕಾಡೆಮಿಯ ಅಧ್ಯಕ್ಷರಾದಂಥ ನಾಗರಾಜ ಮೂರ್ತಿ ಅವರೇ, ಇಲ್ಲಿ ಸೇರಿದಂಥ ಎಲ್ಲ ನನ್ನ ಹಿರಿಯರೇ, ಯುವಕ ಮಿತ್ರರೇ ಹಾಗೂ ವಿದ್ಯಾರ್ಥಿಗಳೇ ಮತ್ತು ಪತ್ರಿಕಾ ಬಳಗದ ಮಿತ್ರರೇ, ಈ ಒಂದು ಕಾರ್ಯಕ್ರಮ ಭಾಳ ವಿಶೇಷವಾದಂಥ ಕಾರ್ಯಕ್ರಮ. ಕಾತಾ ಚಿಕ್ಕಣ್ಣವ್ರನ್ನ ಯಾವಾಗ ನಾವು ಅಧ್ಯಕ್ಷರು ಮಾಡಿದ್ವಿ, ಅಧ್ಯಕ್ಷ ಆಗದೇ ಸಮಾಜದ ಕೆಲವೊಂದಿಷ್ಟು ಚಿಂತನೆಗಳನ್ನು ಅವ್ರು ಮಾಡ್ತಾ ಕೆಲವೊಂದಿಷ್ಟು ವಿಚಾರಗಳನ್ನು ನನ್ನ ಜೊತೆಗೆ ಹಂಚ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದಾಗ ನಿಜವಾಗಲೂ ನನಗೆ ಭಾಳ ಸಂತೋಷ. ಇವತ್ತಿನ ಈ ಒಂದು ಸಮಾಜದೊಳಗೆ, ಇವತ್ತಿನ ಸಮಾಜದ ಪರಿಸ್ಥಿತಿಯೊಳಗೆ ಇದು ಬಹಳ ಅತ್ಯಂತ ಅವಶ್ಯಕತೆವಾಗಿದೆ. ಈ ಸಮಾಜವನ್ನು ಸರಿ ದಾರಿಗೆ ತರಬೇಕಾದ್ರೆ ಇಂಥವೆಲ್ಲ ಕಾರ್ಯಕ್ರಮದ ಸಾಂಸ್ಕೃತಿಕ ಸಂಘಗಳ ಮೂಲಕ ಕಾರ್ಯಕ್ರಮವನ್ನು ಮಾಡಿದರೆ ಇವತ್ತಿನ ಯುವ ಜನಕ್ಕೆ ಮುಗಿಸುವಂಥ ಕೆಲಸ ಆಗುತ್ತೆ. ಅದಕ್ಕೆ ಈ ಕಾರ್ಯಕ್ರಮವನ್ನು ಮಾಡಬೇಕು, ಭಾಳ ಒಳ್ಳೆಯದು ಅನ್ನೋ ಮಾತನ್ನು ನಾನು ಹೇಳಿರ್ತೇನೆ. ನಿಜವಾಗ್ಲೂ ಭಾಳ ಅಚ್ಚುಕಟ್ಟಾಗಿ, ನಿಜವಾಗ್ಲೂ ಭಾಳ ಸಂತೋಷ ಏನಂದರೆ ಕಾತಾ ಚಿಕ್ಕಣ್ಣವ್ರದ್ದು ಮತ್ತು ಈ ಸತೆ ನಮ್ಮ ಎಲ್ಲ ಅಕಾಡೆಮಿಯ ಅಧ್ಯಕ್ಷರು ಯಾರ್ಯಾರು ಅಧ್ಯಕ್ಷರು ಮಾಡಿದ್ದಾರೆ ಅವರೆಲ್ಲರೂ ತನ್ನದೇ ಆದಂಥ ಚಿಂತನೆ ಮಾಡುವಂಥ ಅಧ್ಯಕ್ಷರ ಸದಸ್ಯರನ್ನು ಮಾಡಿದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಬಂದಿದೆ ಎಲ್ಲರಿಗೂ ಸಂಜೆಯ ನಮಸ್ಕಾರ. ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು, ಶೋಷಿತ ಸಮಾಜದ ಹಿತೈಷಿಗಳು, ಎಲ್ಲ ವರ್ಗದ ಜನರ ಆಶಾ ಕಿರಣ, ನಮ್ಮ ನೆಚ್ಚಿನ ನಾಯಕರಾದಂಥ ಮಾನ್ಯ ಸಿದ್ದರಾಮಯ್ಯನವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರಾದಂಥ ಮುನಿರತ್ನರವರೇ, ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಉತ್ತೇಜನವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಕೋರಿದಂಥ ಕನ್ನಡ ಸಂಸ್ಕೃತಿ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರಾದಂಥ ಶಿವರಾಜ್ ತಂಗಡಗಿಯವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಆತ್ಮೀಯರಾದಂಥ ವಿಧಾನಸಭೆಯ ಸದಸ್ಯರಾದಂಥ ಕೋಟರೆಡ್ಡಿಯವರೇ, ವೇದಿಕೆ ಮೇಲಿರ್ತಕ್ಕಂಥ ಚಿಕ್ಕಣ್ಣವರೇ, ನಾಗರಾಜ ಮೂರ್ತಿಯವರೇ, ಇಲಾಖೆಯ ಅಧಿಕಾರಿ ವರ್ಗದವರೇ, ಕರೆಯನ್ನು ಸ್ವೀಕರಿಸಿ ಆಗಮಿಸ್ತಕ್ಕಂಥ ಎಲ್ಲ ಸಾಹಿತ್ಯ ಅಭಿಮಾನಿಗಳೇ, ಅನೇಕ ಜನ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದೀರಿ. ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಬಂಧುಗಳೇ, ಮಾನ್ಯ ಚಿಕ್ಕಣ್ಣವ್ರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಭಾಳ ನಮಗೂ ಕೂಡ ಅನ್ನಿಸ್ತು. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದಾಗ ನನಗೆ ಭಾಳ ಸಂತೋಷ ಆಗಿದ್ದು, ಚಿಕ್ಕಣ್ಣವ್ರು ಮಾಡೋ ಕಾರ್ಯ ಯಾವುದೇ ಮಾಡಿದ್ರು ಕೂಡ ಅದು ಜನಮೆಚ್ಚುವಂಥ, ತಮಗೆ ಸಂತೋಷ ಕೊಡುವಂಥ ಕಾರ್ಯ ಮಾಡ್ತಾರೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿವೆ. ಇವತ್ತೇನಾದರೂ ಅವ್ರು ಬಿಟ್ಟಿದ್ದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲ ಮಾತನಾಡ್ತೇವೆ, ಯುವಜನತೆಯಲ್ಲಿ ಸ್ಫೂರ್ತಿ ತರಬೇಕು, ಯುವಜನತೆಯಲ್ಲಿ ವಿಷಯಗಳನ್ನು ತಿಳಿಸ್ಬೇಕು ಅಂತ. ಆದರೆ ಅವರು 500 ಶಾಲೆಗಳಲ್ಲಿ, 500 ಕಾಲೇಜುಗಳಲ್ಲಿ ಕನಕರ ಬಗ್ಗೆ ಉಪನ್ಯಾಸವನ್ನು ನೀಡಿ ಅವರ ಜೊತೆಯಲ್ಲಿ ಚರ್ಚಿಸಿ ಈ ರಾಜ್ಯದ ಮೂಲೆ ಮೂಲೆಯಲ್ಲಿ ಸಂಚರಿಸಿ ಕನಕರ ಪ್ರಚಾರವನ್ನು ಮಾಡಿದ್ದಕ್ಕಾಗಿ ವೈಯಕ್ತಿಕವಾಗಿ ಈ ಕಾರ್ಯಕ್ರಮಕ್ಕಿಂತ ಆ ಕಾರ್ಯಕ್ರಮ ಭಾಳ ಸಂತೋಷವನ್ನು ತಂದಿದೆ ಅಂತ ಜ್ಞಾಪಿಸ್ತೇನೆ. ಬಂಧುಗಳೇ, ಒಂದಂತೂ ಸತ್ಯ, ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು, ನಾವು ದೇವರಾಜ ನಂತರ ನೋಡಿದಂಥ ಮುಖ್ಯಮಂತ್ರಿಗಳಲ್ಲಿ ಸಾಂಸ್ಕೃತಿಕವಾಗಿಯೂ ಕೂಡ ಇವತ್ತು ರಾಜ್ಯವನ್ನು ಬೆಳೆಸ್ತಾ ಇರ್ತಕ್ಕಂಥವರು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು. ರಾಜ್ಯದಲ್ಲಿ ಅನೇಕ ಕಾರ್ಯಕ್ರಮ, ರಸ್ತೆ, ಇನ್ನೇ ಬೇರೆ ಬೇರೆ ಕೆಲಸಗಳಾಗ್ತವೆ, ಸಿಮೆಂಟ್ ಕಟ್ಟಡಗಳಾಗ್ತವೆ, ಅದ್ರ ಜೊತೆಗೆ ಆಡಳಿತರು ಚೆನ್ನಾಗಿರುತ್ತೆ. ಅದು ಸಾಂಸ್ಕೃತಿಕವಾಗಿ ಮತ್ತು ಸಂಸ್ಕೃತಿಗೂ ಕೂಡ ಉತ್ತೇಜನ ಕೊಟ್ಟಂಥ ಮುಖ್ಯಮಂತ್ರಿಗಳು ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನವರು ಭಾರತದಲ್ಲಿ ಪ್ರಥಮ ಸ್ಥಾನಕ್ಕೆ ಬರ್ತಾರೆ ಅಂತಕ್ಕಂಥ ಹೆಮ್ಮೆ. ಇವತ್ತು ಕೂಡ ಕರ್ನಾಟಕ ಬಸವಣ್ಣವ್ರ ಕಾಲದಿಂದ ಹಿಡಿದು ಇಲ್ಲಿವರೆಗೂ ಸಂತರು, ಸೂಫಿಗಳು ನಡೆದಂಥ ಈ ರಾಜ್ಯದಲ್ಲಿ ಅವೆಲ್ಲಕ್ಕೂ ಕೂಡ ಉತ್ತೇಜನ ಕೊಟ್ಟಂಥ ಕೀರ್ತಿ ಮಾನ್ಯ ಸಿದ್ದರಾಮಯ್ಯವರು. ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಅದು ಒಂದಂತೂ ಸತ್ಯ. ನಾವು ಯಾವುದೇ ಕದಾಸದಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮಂದಿರ್ಬೋದು, ಯಾವ ಈ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಅಕಾಡೆಮಿಗಳಿರ್ಬೋದು, ಮತ್ತು ಸಮಾಜದ ಕೆಂಪೇಗೌಡ ಸಮಿತಿ ಇರ್ಬೋದು, ಯಾವುದೇ ಆದರೂ ಕೂಡ
ಎಗ್ಗಿಲ್ಲದೆ ಅದಕ್ಕೆ ಏನು ಕೇಳಿದ್ರು ಕೊಟ್ಟಂಥದ್ದು ಅಂತ ಹೇಳಿದ್ರೆ ಅದು ನಮಗೆ ಹೆಮ್ಮೆ ತರುತ್ತೆ. ಅದು ಒಂದು ಸಮಾಜಕ್ಕೆ ಸೀಮಿತವಾಗಲಿಲ್ಲ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಮಾಗಡಿ ಕೆಂಪೇಗೌಡರ ಪ್ರಾಧಿಕಾರ ಮಾಡಬೇಕಾದಂಥ ಸಂದರ್ಭದಲ್ಲಿ ನಾನೇ ಕೇಳಿದ ಮಾಗಡಿಗೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಮಾಗಡಿಗೆ ಬಂದಂಥ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಕೇಳ್ಕೊಂಡೆ. ನಾವು ಈ ಹೆಮ್ಮೆಯಿಂದ ಹೇಳ್ತೇವೆ ಬೆಂಗಳೂರನ್ನು ಕಟ್ಟಿದವರು ಮಾಗಡಿಯವರು ಅಂತ. ಅದು ಕೆಂಪೇಗೌಡರ ಬಗ್ಗೆ ಒಂದು ಅಭಿಪ್ರಾಯ ಬೇಕು ಅಂತ ಹೇಳಿದ್ರೆ ನಮ್ಮವರೆಲ್ಲ ಕುಳಿತಿದ್ದಾರೆ. ಅವತ್ತೇ ಅನೌನ್ಸ್ ಮಾಡಿದ್ರು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರವನ್ನು. ಅನೇಕ ಕಾರ್ಯಗಳಾಗ್ತಾ ಇದೆ. ಅದು ಒಂದೇ ಅಲ್ಲ, ಎಲ್ಲ ಸಮಾಜಕ್ಕೂ ಕೂಡ ಚಿಂತನೆಯನ್ನು ಮಾಡಿ ಅವರು ಕೇಳಿದಾಗ ಅದಕ್ಕೆ ಸಹಾಯ ಮಾಡಿದಂಥವರು. ಅದು ಒಂದಂತೂ ಸತ್ಯ, ಹಣಕಾಸು ಕೇಳಿದಾಗ ಸ್ವಲ್ಪ ಬಿಗಿ ಇದ್ದದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಆದರೆ ಅದೇ ರೀತಿ ಹಣಕಾಸಿನ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡುವಂಥವ್ರು ಯಾರನ್ನ ಇದ್ದರೆ ಅದು ಸಿದ್ದರಾಮಯ್ಯನವರು. 16 ಬಡ್ಜೆಟನ್ನು ಮಂಡಿಸಿ ಇವತ್ತು ಖ್ಯಾತಿಯನ್ನು ಪಡೆದಂಥವರು ಸಿದ್ದರಾಮಯ್ಯನವರು. ಬೇರೆ ರಾಜ್ಯಗಳಲ್ಲಿ ಇವತ್ತು ಗ್ಯಾರಂಟಿ ಬಗ್ಗೆ ಒಂದು ಎರಡೇ ಮಾತಾಡೋಕ್ಕೆ ಇಷ್ಟಪಡ್ತೇನೆ. ನಾನು ಜಾಸ್ತಿ ಅದಕ್ಕೆ ಹೋಗಲ್ಲ, ಸಮಯನೂ ಅಲ್ಲ, ಅದು ಅವಶ್ಯಕತೆ ಇಲ್ಲ. ಆದರೆ ಅದಕ್ಕೂ ಕೂಡ 53,000 ಕೋಟಿ ಒದಗಿಸಿ, ಅಭಿವೃದ್ಧಿಗೂ ಒದಗಿಸಿ, ಜನತೆಗೆ ಸಂಬಳವನ್ನು ಕೊಟ್ಟು ಇವತ್ತು ಯಶಸ್ವಿಯಾಗಿ ಅದನ್ನು ನಡೆಸೋದು ಇಡೀ ಭಾರತದಲ್ಲಿ ಅನೇಕ ರಾಜ್ಯಗಳು ಇವತ್ತು ತೊಂದರೆ ಅನುಭವಿಸ್ತಾರೆ. ನಮ್ಗೆ ಹೇಳಿದ್ರು, ನಾವು ಮಾನ್ಯ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಈ ಗ್ಯಾರಂಟಿ ಅನೌನ್ಸ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ಪ್ರಧಾನಿಗಳು ಇವು ನಡೆಯಲ್ಲ, ಇದಾಗಲ್ಲ, ಇದು ಕರ್ನಾಟಕ ರಾಜ್ಯ ದಿವಾಳಿ ಆಗುತ್ತೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇವತ್ತು ಅದೇ ಪ್ರಧಾನಮಂತ್ರಿಗಳು ಎಲ್ಲೆಲ್ಲ ಆಡಳಿತ ಮಾಡ್ತಾ ಇದ್ದಾರೆ ಅವರ ರಾಜ್ಯ, ಅಲ್ಲೆಲ್ಲ ನಮ್ಮನ್ನು ಕಾಪಿ ಮಾಡ್ತಾ ಇದ್ದಾರೆ, ನಮ್ಮನ್ನು ನಾವೇನು ಮಾಡಿದ್ದೀವಿ ಅದನ್ನು ಅನುಕರಣೆ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಅದಕ್ಕೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಕಟ್ಟ ಕಡೆಯ ಬಡವನು ಕೂಡ ಅನ್ನವಿಲ್ಲ, ಹಸಿವಿನಿಂದ ಬಳಲಬಾರದು ಅಂತಕ್ಕಂಥ ಅನ್ನಭಾಗ್ಯ ಅದು ಸಿದ್ದರಾಮಯ್ಯನವರ ಒಂದು ಕೊಡುಗೆ ಅಂತಕ್ಕಂಥದ್ದನ್ನು ಹೇಳಿ ಇನ್ನು ಹೆಚ್ಚಿಗೆ ನಾನು ಮಾತನಾಡಿದೆ. ಕನಕದಾಸರ ಬಗ್ಗೆ ನಾನು ಇಲ್ಲಿ ರಂಗನ ಮುಂದೆ ಸಿಂಗನ ಅನ್ನಂಗಾಗುತ್ತೆ. ಎಲ್ಲ ಸಾಹಿತಿಗಳು, ಎಲ್ಲ ದೊಡ್ಡ ದೊಡ್ಡ ಪ್ರೈವೇಟ್ಗಳು ಕುಳಿತಿದ್ದೀರ. ನಾನು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೇನೆ. ಇಡೀ ಸಾರಸತ್ವ ಲೋಕದಲ್ಲಿ ಧಾನ್ಯವನ್ನು ಹೋಲಿಸಿ ಈಗ ದೇಶದ ಜನತೆಯ ವಿರೋಧ ಮತ್ತು ಪರ ಅಥವಾ ಮೀನು ಕೇಳು ಅನ್ನೋದನ್ನು ತೋರಿಸಿಕೊಟ್ಟಂಥ ಕಾವ್ಯ ಅಂತ ಹೇಳಿದ್ರೆ ರಾಮಧಾನ್ಯ ಚರಿತ್ರೆ. ಯಾವ ಲ್ಯಾಂಗ್ವೇಜಲ್ಲೂ ಇಲ್ಲ, ಯಾವ ಇದರಲ್ಲೂ ಇಲ್ಲ. ಅದು ನಮಗೆ ಹಿರಿಮೆ. ಯಾಕೆ ಅಂತ ಹೇಳಿದ್ರೆ ದುಡಿಯೋನು ಮತ್ತು ಕುಂತು ತಿನ್ನೋರ ಬಗ್ಗೆ ವ್ಯಾಖ್ಯಾನ ಮಾಡಿದಾರಲ್ಲ, ಆ ಸಮಯದಲ್ಲಿ ಅದನ್ನು ನಾವು ಚಿಂತೆ ಮಾಡಬೇಕಾಗಿದೆ, ಅದನ್ನು ಯೋಚನೆ ಮಾಡಬೇಕಾಗಿದೆ. ಕನಕದಾಸರನ್ನ ಬರೀ ಭಕ್ತ ಕನಕದಾಸರ ಒಂದು ರೀತಿ ನಾವು ನೋಡ್ತೇವೆ, ಅವರ ಅನೇಕ ವಿಷಯಗಳು ಇವತ್ತು ನಮಗೆ ಚರ್ಚೆಗೆ ಬರುತ್ತವೆ. ಒಂದು ಹೇಳೋಕ್ಕೆ ಇಷ್ಟಪಡ್ತೇನೆ, ಏನವರ ಆ ಸಮಯದಲ್ಲಿ ಅವರ ಕೀರ್ತನೆಗಳು ಎಷ್ಟು ಬೆಟ್ಟದ ತುದಿಯಲ್ಲಿ ಹುಟ್ಟಿದ ಗಿಡಕ್ಕೆ ನೀರೆಯುವುದು ಯಾರು ಅಂತ ಹೇಳಿದಂಥ ಮಾತು ಎಷ್ಟು ಸಮಂಜಸವೋ, ಅದೇ ರೀತಿ ಬಯಲು ಆಲಯದೊಳಗೋ, ಆಲಯ ಬಯಲೊಳಗೋ, ಆಲಯ ಬಯಲು ನಯನದೊಳಗೋ ಅಂತಕ್ಕಂಥ ಮಾತು ಎಷ್ಟು ಅರ್ಥ ಕೊಡುತ್ತೆ. ಅಂದರೆ ಅವ್ರನ್ನ ದಡ್ರು ಅಂತ ಯೋಚನೆ ಮಾಡಿದಂಥ ಒಬ್ಬ ಶಾನ್ಭೋಗರು ಒಂದು ಸಾರಿ ಬೆಳಗ್ಗೆ ಎದ್ದು ಮಾನ್ಯ ಕನಕದಾಸರು ಊರಿಂದ ಹೊರಗಡೆ ಹೋಗ್ತಾ ಇರ್ತಾರೆ. ಆವಾಗ ಆ ಊರಿನ ಶಾನ್ಭೋಗ್ನ ಮಗ ಮಾತಾಡ್ಸೋದ್ರಿಂದ ಹೇಳ್ತಾರೆ, ವ್ಯಂಗ್ಯವಾಗಿ ಕಾಣೋದು. ಅದೇ ಒಬ್ಬ ದಲಿತ ಮದುವೆ ಮಾತಾಡಿಸ್ತಾರೆ, ಅದೇ ಒಬ್ಬ ಪೂಜಾರು ಬಂದು ಹೆಂಗೆ ಮಾತಾಡ್ತಾರೆ ವ್ಯಾಖ್ಯಾನ ಅಷ್ಟೇ. ಅದು ಅವರು ವ್ಯಂಗ್ಯವಾಗಿ ಏನೋ ತನಕ ಎಲ್ಲ ಹೊರಟೆ ಅಂತ ಆ ವ್ಯಕ್ತಿ ಕೇಳಿದಾಗ ಕನಕದಾಸರು ಹೇಳ್ತಾರೆ, ಯಾವ ನೆಂಟಿನ ಯಾವನೋ ಹೊಡ್ಕೊಂಡೋದ, ಯಾವ ನೆಂಟಿನ ಯಾವನೋ ಹೊಡ್ಕೊಂಡೋದ, ಅವ್ರ ನೆಂಟಿ ನೋಡಿಕೊಂಡು ಯಾವನೋ ಹೋದ, ಅವ್ರ ಅಪ್ಪನ ನೋಡ್ಕೊಂಡು ಹೋಗ್ತಾ ಇದ್ರು ಹೋಗಪ್ಪ ಅಂತಾರೆ. ಎಲ್ಲರಿಗೂ ಆಶ್ಚರ್ಯ, ನಿಮಗೂ ಆಶ್ಚರ್ಯ ನಿಲ್ಲಿಸ್ಬೋದು ತಿಳುವಳಿಕೆ. ಅದು ಏನಪ್ಪ ಅಂದರೆ, ರಾಮನ ಹೆಂಡತಿಯನ್ನು ಸೀತೆಯನ್ನು ರಾವಣ ಹೊಡ್ಕೊಂಡು ಹೋದ, ರಾವಣನ ಹುಡ್ಕೊಂಡು ಆಂಜನೇಯ ಹೋದ, ಆಂಜನೇಯನ ತಂದೆ ವಾಯುದೇವ ಬೆಳಗ್ಗೆ ನಾವೆಲ್ಲ ಸಕ್ಕರೆಕಾಯಿ ವಾಕ್ ಮಾಡ್ತೀವಲ್ಲ ಜಾಗಿಂಗು, ಆ ರೀತಿ ನಾವು ಬೆಳಗ್ಗೆ ಎದ್ದು ವಾಯು ಸೇವನೆಗೆ ಹೋಗ್ತಾ ಇದ್ದೇನೆ. ಅಂದರೆ ಅಷ್ಟು ಅರ್ಥಗರ್ಭಿತವಾಗಿ ಅವತ್ತು ಅವ್ರು ಹೇಳಿದ ಮಾತುಗಳು, ಆ ಒಂದು ಏನು ಇವೆ ಮುತ್ತಿಗೆಗಳಿವೆ, ಇವತ್ತು ಅದನ್ನೆಲ್ಲ ಪ್ರಚಾರ ಮಾಡಬೇಕು ಅನ್ನೋದು ನಮ್ಮ ಆಸೆ. ಒಂದು ಸಂತೋಷ, ತತ್ವ ಪದಗಳು ಇಲ್ಲಿವರೆಗೂ ಯಾರು ಮುಟ್ಟಿರಲಿಲ್ಲ. ಆದರೆ ಚಿಕ್ಕಣ್ಣವರ ಪ್ರಯತ್ನ, ಅದಕ್ಕೆ ದುಡ್ಡು ಕೊಟ್ಟವರು ಮಾಡಿ, ಉತ್ತೇಜನ ಕೊಟ್ಟವರು ಮಾಡಿ, ಸಿದ್ದರಾಮಯ್ಯನವರಿಗೆ ಎಲ್ಲರ ಪರವಾಗಿ ಅದ್ಭುತ ಇರ್ತದೆ. ಅದೇ ರೀತಿ
ರಾಜಕಾರಣಿಗಳಿಗೆ ಸಾಂಸ್ಕೃತಿಕವಾಗಿ ಸ್ವಲ್ಪ ಚಿಂತೆಗಳು ಕಡಿಮೆ ಇರುತ್ತೆ, ಎಲ್ಲೇನು ಮಾಡಬೇಕು ಅನ್ನೋ ಚಿಂತನೆ ಬೇರೆ. ಆದರೆ ನಮ್ಮ ಸಿದ್ದರಾಮಯ್ಯವರು ಆ ರೀತಿ ಅಲ್ಲ. ನಮ್ಮ ಈ ಕಾರ್ಯಗಳಲ್ಲಿ ಯಾವುದಕ್ಕೆ ಹೋದರೂ ಕೂಡ ಇಲ್ಲ ಅಂದಿಲ್ಲ, ಮುಂದೇನು ಅನ್ನಲ್ಲ ಅಂತ ಯಾವುದೋ ಒಂದು ಅಡಿಗೆ ಈಗ ಹೇಳಕ್ಕೆ ಹೋಗಲ್ಲ, ಮನೆಯಲ್ಲಿ ಕೇಳ್ತೀನಿ ಕೊಡುವಂತೆ ನನಗಲ್ಲ, ಈ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭಕಾಮನೆಗಳನ್ನು ಹೇಳಿ ಶುಭಾಶಯವನ್ನು ಹೇಳಿ ಈ ಕಾರ್ಯದ ಯಶಸ್ವಿಗೆ ಬಂದಂಥ ಎಲ್ಲರಿಗೂ ನನ್ನ ಪರವಾಗಿ ಮತ್ತು ಒಂದು ಸಂಸ್ಥೆಗಳ ಪರವಾಗಿ ಅಭಿನಂದನೆಯನ್ನು ಹೇಳಿ, ಮಾನ್ಯ ಜಿಪ್ಸ್ ನಾಗರಾಜ ಸ್ವಲ್ಪ ಮಾತು ಜಾಸ್ತಿ ಆದರೆ ಭಾಳ ಕೆಲಸಗಾರ, ನನ್ನ ಸ್ನೇಹಿತ ಕಾಲೇಜಲ್ಲಿ ಜೊತೆಲಿ ಓದ್ತಾ ಇದ್ದವರು, ಅವೆಲ್ಲ ಇಂಥ ಸ್ನೇಹಿತರು ಭಾಳ ಜನ ಇದ್ದೀವಿ. ಅವರೆಲ್ಲ ಒಳಗೊಂಡಂತೆ ನನಗೆ ಕಳೆದ ಒಂದು ಪಾತ್ಗೆ ಎಲ್ಲರೂ ಬಂದಿದ್ದೀರಿ. ಎಲ್ಲರಿಗೂ ಧನ್ಯವಾದ ಹೇಳಿ ಈ ಕಾರ್ಯ ಇವತ್ತಿನ ನಾಟಕ ಕಾಲಜ್ಞಾನಿ ಕನಕ, ದಯಮಾಡಿ ಆ ನಾಟಕ ನೋಡ್ಕೊಂಡು ಹೋಗಿ. ಇದು CGKನೂ ನನ್ನ ಸ್ನೇಹಿತ, ನಾವೆಲ್ಲ ಒಟ್ಟಿಗೆ ಸೆಂಟ್ರಲ್ ಕಾಲೇಜಲ್ಲಿ ಒಂದು CGKಯ ಆ ನಿರ್ದೇಶನ ನಿಜವಾಗಿ ಭಾಳ ಸಂತೋಷ ಕೊಡುತ್ತೆ, ಭಾಳ ಉತ್ತಮವಾದಂಥ ನಾಟಕ. ಆ ನಾಟಕ ಇವತ್ತು ಚಂದ್ರವರು ಅದನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ. ಅವೆಲ್ಲ ಆ ನಾಟಕ ನೋಡಿಕೊಂಡೇ ಹೋಗಬೇಕು. ಸಿದ್ದರಾಮಯ್ಯವರು ಹೋಗುವಂಥ ಜನಕ್ಕೆ ಅದನ್ನೇ ನಮಸ್ಕಾರ ಆಗ್ತೀನಿ. ಸ್ವಲ್ಪ ಕೂತ್ಕೊಳ್ಳಿ ಅಂತೇಳಿ ನನ್ನ ಮಾತು.